ಹೋದ ವರ್ಷ ಈ ಡೇಟ್ಗೆ ಎಕ್ಸಾಕ್ಟ್ ಆಗಿ ನಾನು ಎಲ್ಲಿದ್ದೆ ಅಂತಂದ್ರೆ ಚೈನಾಗೆ ಅಂತ ಎಂಟ್ರಿ ಆಗಿದ್ದೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಚೈನಾ ಬಾರ್ಡರ್. ಚಾಮರಾಜನಗರದ ಹೋಗ್ಯದ ಒಂದು ಹುಡುಗ ಚೈನಾಗೆ ತನ್ನ ಗಾಡಿ ಮುಖಾಂತರ ಬರ್ತಾ ಇದ್ದಾನೆ. ಈ ಖುಷಿ ನನ್ನೊಂದು ಖುಷಿ ಅಲ್ಲ, ನಾನು ನಿಜವಾಗ್ಲೂ ಈ ರೈಡನ್ನ ಎಷ್ಟು ಫಿನಾನ್ಷಿಯಲಿ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನೆಲ್ಲೂ ನಿಮ್ಗೆ ಹೇಳಕ್ ಹೋಗಿಲ್ಲ, ಅಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ನನ್ನ ಏಮ್ ಇರೋದೇ ಇದು, ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಹುಡುಗ, ಒಬ್ಬ ಸಾಹುಕಾರ ಏನ್ ಮಾಡ್ಬೋದು ಅದನ್ನ ಮಾಡ್ಬೋದು ಅಂತ ತೋರ್ಸಕ್ಕೋಸ್ಕರ ಮಾಡ್ತಾ ಇರೋ ಈ ರೈಡು. ಇಫ್ ಇನ್ ಕೇಸ್ ನಾನು ಈ ರೈಡಲ್ಲಿ ಗೆದ್ರೆ ಜಸ್ಟ್ ನಾನ್ ಗೆಲ್ಲಲ್ಲ, ನನ್ನ ಕನಸುಗಳು ಗೆಲ್ಲುತ್ತೆ. ನನ್ನನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ಳಂತ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರು ಗೆಲ್ತಾರೆ. ನನ್ನ ಆಸೆಗಳೇ ಹಿಂಗೆ, ಬರೇ ನಾನು ಒಬ್ಬ ಇದನ್ನೆಲ್ಲ ಮಾಡಬಾರ್ದು. ನನ್ನ ವಿಡಿಯೋ ನೋಡ್ತಾ ಇರೋರು ಇದನ್ನೆಲ್ಲದೂ ಕೂಡ ಮಾಡೋ ರೀತಿ ಪ್ರೇರಣೆ ಆಗಬೇಕು. ಹೌದು, ನನಗೆ ಬೇರೆಯವ್ರ ಥರ ಫ್ರೀ ಅಂತ ಕೊಡೋಕ್ಕೆ ಬರಲ್ಲ, ಗಿವ್ ಅವೇ ಅಂತೂ ಮಾಡೋದೇ ಇಲ್ಲ. ಇನ್ನು ಬೆಟ್ಟಿಂಗು ಜೂಜ್ಗಳಂತ ಆ್ಯಪ್ಗಳಂತೂ ನನ್ನ ಹತ್ರಕ್ಕೆ ಬರಂಗೇ ಇಲ್ಲ. ನನ್ನ ಜನರಿಗೆ ಫ್ರೀ ಅಂತ ಗಿವ್ ಅವೇ ಕೊಟ್ಟು ಅವರ ಕೈಗಳನ್ನು ಬೇಡಂತ ಕೈಗಳನ್ನಾಗಿ ಮಾಡೋಕ್ಕಿಷ್ಟ ಇಲ್ಲ. ಬದಲಾಗಿ ದೇಶ ಸುತ್ತಿ ವಿಚಾರ ವಿನಿಮಯ ಮಾಡಿಕೊಂಡು ನನ್ನ ವಿಡಿಯೋ ನೋಡೋರು ಮತ್ತಿನ್ನಿಬ್ಬರಿಗೂ ಕೂಡ ಅವರೇ ಕೊಡಬೇಕು. ಅಷ್ಟು ಬಲಿಷ್ಠರಾಗಬೇಕು, ಬುದ್ಧಿವಂತರಾಗಬೇಕು, ಮತ್ತು ದುಡಿಯುವ ಶ್ರೇಷ್ಠ ಕೈಗಳಾಗಬೇಕು. ಅದಕ್ಕೆ ಪೂರಕವಾದಂಥ ಸ್ಫೂರ್ತಿದಾಯಕವಾದ ಆಲೋಚನೆಗಳನ್ನು ನನ್ನ ವಿಡಿಯೋದಿಂದ ನಾನು ಕೊಡಬೇಕು ಅನ್ನೋದು ನನ್ನ ಆಸೆ. ಹಾಗೇನೆ ಈಗ ವಿಶ್ವದ ಕಣ್ಣೆ ತನ್ನ ಮೇಲೆ ಬೀಳೋ ಹಾಗೆ ಮಾಡ್ಕೊಂಡಿರೋ ಚೈನಾ ದೇಶಕ್ಕೆ ಹೋಗಿ 30 ದಿನ ಅಲ್ಲಿಯ ಲೋಕಲ್ ಜನಗಳ ಜೊತೆ ಬೆರೆತು 6000 ಕಿಲೋಮೀಟ್ರ್ ಹಿಚೈಕಿಂಗ್ ಪ್ರಯಾಣವನ್ನು ಮಾಡ್ತಾ ಇದ್ದೀನಿ. ಇದು ಕನ್ನಡ ಯೂಟ್ಯೂಬ್ನಲ್ಲಿ ಮೊಟ್ಟ ಮೊದಲ ಪ್ರಯತ್ನ. ಈ ಎಲ್ಲ ವಿಡಿಯೋಗಳು ಕೂಡ ನನ್ನ ಕಿತ್ತಡಿ ಕಿರಣ್ ಯೂಟ್ಯೂಬ್ ಚಾನಲಲ್ಲಿ ಕಂಟಿನ್ಯೂಸ್ ಆಗಿ ಬರುತ್ತೆ. ಕಂಟೆಂಟ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡಿ. ಇಷ್ಟು ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.